ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟನ್ನು ತಗೋಬೇಕು, ಹಾಗೆ ಅಳತೆಯನ್ನು ತೆಗೆದುಕೊಂಡು ಯಾವ ರೀತಿ ನಾವು ಬ್ಲೌಸನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ, ಇದು ಅಳತೆ ಬ್ಲೌಸು. ನಾವು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಮೊದಲಿಗೆ ಬಂದು ನೋಡಿ ಲೆಂತನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಟೋಟಲ್ ಲೆಂತ್ ಬಂದು 14 ಇಂಚಿದೆ. ನೋಡಿ, ಇದು 14 ಇಂಚಿದೆ. ನಾವು ಕಸ್ಟಮರ್ ನಮಗೆ ಇದನ್ನು 1 ಇಂಚು ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು 1 ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೊಳ್ಳೋಣ. ನೋಡಿ, ಚೆಸ್ಟು ವೇಸ್ಟು ಇವು ಮೂರು ನೋಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ. ನೋಡಿ, ಈ ಥರ ಬ್ಲೌಸನ್ನು ಹಾಕೊಂಡಾಗ ನಮಗೆ ಇಲ್ಲಿ ನೋಡಿ ಚೆಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಚೆಸ್ಟು ಎಷ್ಟಿದೆ ಅಂತೇಳಿ. ನೋಡಿ, 20 ಇಂಚಿದೆ, ಅಂದರೆ 40 ಆಗುತ್ತೆ. 20 ಇಂಟು ಮಾಡಿದರೆ ನಮಗೆ 40 ಆಗುತ್ತೆ. ಟೋಟಲ್ ಚೆಸ್ಟ್ ಬಂದು 40 ಇದೆ. ಹಾಗೆ ವೇಸ್ಟ್ ನೋಡಿ, ಕೆಳಗಡೆಗೆ ವೇಸ್ಟ್ ಮೆಜರ್ಮೆಂಟನ್ನು ನಾವಿಲ್ಲಿ ಈ ಪಟ್ಟಿನ ಲೆಸ್ ಮಾಡಿ, ಉಕ್ಸ್ ಪಟ್ಟಿನ ಲೆಸ್ ಮಾಡಿ ತಗೋಬೇಕು ಮೆಜರ್ಮೆಂಟನ್ನು. ನೋಡಿ, ಇದು 15 ಅಂದರೆ ಅಲ್ಲಿಗೆ 31 ಇದೆ. ಇದು ಉದ್ದ ಬರೋದ್ರಿಂದ ನಾವು 30 ಇಟ್ಟರೆ ಸಾಕು. ನೋಡಿ, ಈ ಮೆಜರ್ಮೆಂಟಿಗೆ ನಾನು ಇವಾಗ ಬ್ಲೌಸ್ ಕಟ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟನ್ನು ತೋರಿಸ್ತೀನಿ ಯಾವ ರೀತಿ ಆಲ್ಮೋಸ್ಟ್ ಡೌನಿಂಗನ್ನು ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು. ನಾವು ಮೊದಲಿಗೆ 15 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗಡೆಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. ನಂತರ ಬಂದು 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 15 ಅಂದರೆ ಇಲ್ಲಿಗೆ ಒಂದು 3 ಪಾಯಿಂಟ್ನಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಕೊತಾ ಇದ್ದೀನಿ. 15 3ಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಟೋಟಲ್ ನಮಗೆ ಲೆಂತು. ಒಂದು ಇಂಚು ನೀವು ಪ್ಲಸ್ ಮಾಡಿ ಮಾರ್ಕ್ ಮಾಡ್ಕೋಬೋದು. ನಾನು ನೆಕ್ ಬಿಡ್ತನ ಬಂದು ಇದಕ್ಕೆ 2.5 ಇಂಚ್ ಇಡ್ತಾ ಇದ್ದೀನಿ. ಯಾಕಂದರೆ ಅವರು ನೋಡಿ ರೆಡಿಮೇಡು ನಮಗೆ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದನ್ನು ನೋಡಿ, ಡಿಸೈನನ್ನು ನಮಗೆ ರೆಡಿ ಡಿಸೈನ್ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನೋಡಿ, ಇಲ್ಲಿ ನಮಗೆ ಕಡಿಮೆ ಇಟ್ಟಿದ್ದಾರೆ ಅವರು. ನಾವು ಮ್ಯಾಕ್ಸಿಮಮ್ ಒಂದು ಇವರು ಎಷ್ಟು ಇಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ 4 ಇಂಚು ರೆಡಿ ಬರೋಂಗೆ ಇಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ನಾನು 4.5 ಇಡ್ತೀನಿ. 4.5 ಇಂಚು ಅಂದರೆ 2 ಕಾಲು ಆಗುತ್ತೆ. ನೋಡಿ, 2 ಕಾಲು ನಮಗೆ ರೆಡಿ ಬರಬೇಕಂದ್ರೆ 2 ಇಂಚು 1 ಪಾಯಿಂಟನ್ನು ಇಡೋಣ. ಓಕೆ, ಇವಾಗ ಶೋಲ್ಡ್ರ್ ಬಂದು ಎಷ್ಟು ಇಡಬೇಕಂದ್ರೆ ನೋಡಿ, ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಒಳಗಡೆಯಿಂದ ಮೆಜರ್ಮೆಂಟ್ ತಗೊಂಡ್ರೆ ನಮಗೆ ಮಾರ್ಜಿನ್ ಎಲ್ಲ ಸೇರಿಸಿ ಬಂದ್ಬಿಡುತ್ತೆ. ನೋಡಿ ಎಷ್ಟಿದೆ, ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೋಡಿ 3 ಕಾಲಿದೆ, 1/4 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಅಲ್ಲಿಗೆ 3.5ಗೆ ನಾವು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ಬಂದು 3.5. ನಮಗೆ ನೋಡಿ ಟೋಟಲ್ ಶೋಲ್ಡ್ರ್ ಬಂದು 5.75 ಆಯಿತು. ಓಕೆ, 5.75. ಇಲ್ಲಿ ಕೂಡ ಅಷ್ಟೇ 5.75 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಲೈನ್ ಹಾಕೋಣ. ನಾವು ಡೀಪ್ ನಾವು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ರೆಡಿ ಡೀಪ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸ್ಗೆ ಅದಕ್ಕೆ ಕಂಪೇರ್ ಮಾಡಿ ನಾವು ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ಕಡಿಮೆ ಇದ್ದರೆ ಕಡಿಮೆ, ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ನಾವಿವಾಗ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ 40 ಇದೆ. 4ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 10 ಇಂಚ್ ಬರುತ್ತೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದಲ್ಲಿ ಬಂದು ಎಷ್ಟಿದೆ, 30 ಇದೆ. 30 4ನ್ನು ಡಿವೈಡ್ ಮಾಡಿದರೆ ನಮಗೆ 7.5 ಬರುತ್ತೆ. ಪ್ಲಸ್ 1 ಇಂಚು ನಮಗೆ ಡಾಟಿಗೋಸ್ಕರ ಆ್ಯಡ್ ಮಾಡಿ 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಮಾರ್ಜಿನನ್ನು ಕೂಡ ಆ್ಯಡ್ ಮಾಡ್ತೀನಿ. 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಟ್ಟಿದ್ದೀನಿ. ಇವಾಗ ಬಂದು ನಾವು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಡೆ ಅಂತ ನೋಡೋಣ. ನೋಡಿ, ನಮಗೆ ಆಲ್ರೆಡಿ ನಾವು ಟೋಟಲ್ ಲೆಂತನ್ನು ಜಾಸ್ತಿ ತಗೊಂಡಿದ್ದೀವಿ. ಕೆಳಗಡೆ ಲೆಂತನ್ನು ಜಾಸ್ತಿ ಮಾಡೋಣ. 1 ಇಂಚು ಜಾಸ್ತಿ ತಗೊಂಡಿದ್ದೀವಿ. ಒಂದು ಮಾರ್ಕ್ ಮಾಡ್ಕೊತೀನಿ. ಅಲ್ಲಿಗೆ ಇಲ್ಲಿ ಕರೆಕ್ಟಾಗಿ ತಗೊಂಡಿದ್ರೆ ಕರೆಕ್ಟಾಗಿ ಕೆಳಗಡೆಯಿಂದನೇ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಕಾಣಿಸ್ತಾ ಇದೆ. 1 ಇಂಚು ಡಿಫ್ರೆನ್ಸಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಟೋಟಲ್ ಲೆಂತ್ ಬ್ಲೌಸ್ ಲೆಂತ್ ನಮಗೆ ಜಾಸ್ತಿ ಬೇಕು. ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ. ಅಂದರೆ ನಾವು
ಲೆಂತನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಪ್ರಾಬ್ಲಮ್ ಬರುತ್ತೆ. ಆರ್ಮೋಲು ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ನೋಡಿ ಈ ರೀತಿ ಇಟ್ಕೊಂಡು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಾಗ ನೋಡಿ ನಮಗೆ ಎಕ್ಸಾಕ್ಟಾಗಿ ಆರ್ಮೋಲ್ ಕೂಡ ಕರೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಮಾರ್ಕ್ ಹಾಕೋಣ. ನೋಡಿ ನಮಗೆ ಅಳತೆ ಬ್ಲೌಸ್ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ನಾನು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೊಂದು ಸೇಫನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಆರ್ಮೋಲನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ, ಕರೆಕ್ಟಾಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ನಾನು ಮೇಲ್ಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ. ಇದನ್ನು ಎಂಡ್ ಟು ಎಂಡ್ ಈ ಥರ ಇಟ್ಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ. ಅಳತೆ ಬ್ಲೌಸ್ ಪ್ರಕಾರ ನೋಡಿ ಕರೆಕ್ಟಾಗಿ ಬರ್ತಿದೆ. ಇಷ್ಟು ನಮಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಇದು ಬ್ಯಾಕ್ ನೆಕ್ ಡೀಪ್ ಬಂದು ಡಿಸೈನ್ ಎಷ್ಟು ಮಾಡಿದ್ದಾರೆ ಅವರು ಅಷ್ಟನ್ನೇ ಇಡಬೇಕು. ಇಲ್ಲಾಂದರೆ ಕಸ್ಟಮರ್ ಕೇಳ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ನಾವು ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಓಕೆ, ಇಷ್ಟು ಬ್ಯಾಕ್ ಪಾರ್ಟ್ ಕಟಿಂಗ್.